ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕಾದರೂ ಆಗಲಿ, ಇಲ್ಲ ಮಕ್ಕಳ ಲಂಚ್ ಬಾಕ್ಸಿಗಾದರೂ ಆಗಲಿ, ಇಲ್ಲ ರಾತ್ರಿ ಊಟಕ್ಕಾದರೂ ಆಗಲಿ ಇವತ್ತು ದಾಲ್ ಕಿಚಡಿ ಮಾಡಿ ತೋರಿಸ್ತೀನಿ. ಆ ದಾಲ್ ಕಿಚಡಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಈಗ ನಾನು ಒಂದು ಕುಕ್ಕರ್ ತೊಗೋತೀನಿ. ಈಗ ಇದಕ್ಕೆ ನಾನು 2 ಕಪ್ ಅಕ್ಕಿ ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ನಾನು ಈ ಕಪ್ಪಲ್ಲಿ 2 ಕಪ್ ಅಕ್ಕಿ ತೊಗೊಂಡಿನಿ, ಅರ್ಧ ಕಪ್ಪ ತೊಗರಿಬೇಳೆ ಹಾಕೋತೀನಿ ನೋಡ್ರಿ. ಅರ್ಧ ಕಪ್ಪ ಮೊಸರು ದಾಲ್ ಹಾಕೋತೀನಿ, ಅಂದ್ರೆ ಚೆನ್ನಾಗಿ ಬೇಳೆ ಅಂತಾರಲ್ರಿ ಆದರೆ ಅರ್ಧ ಕಪ್ಪ ಹೆಸರು ಬೇಳೆ ಹಾಕೋತೀನಿ ರೀ. ನೀವು ಒಂದೇ ಬೇಳೆ ಹಾಕೊಂಡಾದ್ರೂ ಮಾಡ್ಬೋದು, ತೊಗರಿಬೇಳೆ ಒಂದೇ ಹಾಕೊಂಡಾದ್ರೂ ಮಾಡ್ಬೋದು, ಇಲ್ಲ ಹೆಸರು ಬೇಳೆ ಒಂದೇ ಹಾಕೊಂಡಾದ್ರೂ ಮಾಡ್ಬೋದು ರೀ. 1 ಕಪ್ ಬೇಳೆಗೆ 2 ಕಪ್ ಅಕ್ಕಿ ಆಗಷ್ಟು ಹಾಕೊಂಡಿನಿ. ನೀವು ಬೇಕಾದ್ರೆ 1 ಕಪ್ ಬೇಳೆ 1 ಕಪ್ ಅಕ್ಕಿನೂ ಹಾಕೋಬೋದು ರೀ. ನಾನು 1.5 ಕಪ್ ಬೇಳೆ ಆಗೈತೆ ರೀ, 3 ಅರ್ಧ ಕಪ್ ತೊಗೊಂಡಿನಿ. 1.5 ಕಪ್ಪ ಬೇಳೆ ಹಾಕೊಂಡಿನಿ, 2 ಕಪ್ಪ ಅಕ್ಕಿ ಹಾಕೊಂಡಿನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈಗಿದು ಚಲೋತ್ನೆ ತೊಳೆದು ಕುಕ್ಕರ್ ನೀರು ಹಾಕಿ ಕೂಗಾಕಿಡ್ತೀನಿ ರೀ. 1-2-3 ಸಲ ತೊಳಿಬೇಕಾಗ್ತದೆ. ಇವು ಅಕ್ಕಿ ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಂಡು ತೊಳಿಬೇಕು ರೀ. ನಾನು 3.5 ಕಪ್ ಆಗ್ಯಾವ್ರಿ. 2 ಕಪ್ ಅಕ್ಕಿ 1.5 ಕಪ್ ಬೇಳೆ, ಹಾಗಾಗಿ 1 ಕಪ್ಪಿಗೆ 3 ಕಪ್ ಅಳತೆ ಹಂಗೆ 10ರಿಂದ 11 ಕಪ್ ನೀರು ಹಾಕ್ಕೋತೀನಿ ರೀ. ನೋಡಿರಿ, 1 ಕಪ್ಪ, 2 ಕಪ್ಪ, 3 ಕಪ್ಪ, 4 ಕಪ್ಪ, 5 ಕಪ್ಪ, 6 ಕಪ್ಪ, 7 ಕಪ್ಪ, 8 ಕಪ್ಪ, 9 ಕಪ್ಪ, 10 ಕಪ್ಪ. ನಾನು 11 ಕಪ್ ನೀರು ಹಾಕ್ಕೊಂಡಿದ್ರೆ ಒಗ್ಗರಣೆ ಮಾಡಾಗ ನೋಡೋಮ್ರಿ, ಹೆಚ್ಚು ಕಮ್ಮಿ ಆದ್ರೆ ಹಾಕ್ಕೊಳ್ಳೋಣ. ನಾನು ಅಕ್ಕಿ ಬೇಳೆ ಎಲ್ಲ ಚಲೋತ್ನೆ ತೊಳೆದು 11 ಕಪ್ ನೀರು ಹಾಕ್ಕೊಂಡಿದ್ರೆ ಈಗ ಇಡ್ತೀನಿ ನೋಡಿರಿ ಸ್ಟವ್ ಮೇಲೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ನೀವು ಒಗ್ಗರಣೆಯಲ್ಲಿ ಆದರೂ ಹಾಕ್ಕೋಬೋದು ರೀ, ಉಪ್ಪು ಇಲ್ಲೇ ಆದರೂ ಹಾಕ್ಕೋಬೋದು. ನಾನೀಗ ಇಲ್ಲೇ ಹಾಕ್ಕೋತೀನಿ ನೋಡಿರಿ. ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಾಗ್ತದೆ ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿರಿ. ನೀವು ಅರಿಶಿನ ಪುಡಿನ ಒಗ್ಗರಣೆಗಾದರೂ ಹಾಕ್ಕೋಬೋದು, ಇಲ್ಲೇ ಆದರೂ ಹಾಕ್ಕೋಬೋದು ರೀ. ನಾ 1 ಸ್ಪೂನ ಎಣ್ಣೆ ಹಾಕ್ಕೋತೀನಿ ರೀ. ಎಣ್ಣೆ ಹಾಕೋ ಉದ್ದೇಶ ಏನಂದ್ರೆ ಬೇಗ ಬೇಳೆ ಬೇಯಲಿ ಅಂತ ಹೇಳಷ್ಟೇ ರೀ. ಈಗ ಕುಕ್ಕರ್ ಮುಚ್ಚಿ 1-2 ವಿಜಿಲ್ ಕೂಗಿಸ್ಕೋತೀನಿ ರೀ. ಈಗ ಕುಕ್ಕರ್ 3 ವಿಜಿಲ್ ಕೂಗಿ ತಣ್ಣಗಾಗೈತೆ ರೀ. ನಾ ಈಗ ಓಪನ್ ಮಾಡ್ತೀನಿ ನೋಡಿರಿ. ನೋಡಿರಿ, ಅಕ್ಕಿ ಬೇಳೆ ಎಲ್ಲ ಚಲೋತ್ನೆ ಬೆಂದೈತಿ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊತೀನಿ ರೀ. ಈಗ ನಾನು ಒಂದು ದೊಡ್ಡ ಪಾತ್ರೆ ಇಟ್ಕೋತೀನಿ ನೋಡಿರಿ. ಇದಕ್ಕೆ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕ್ಕೋತೀನಿ. ನೀವು ಬರೀ ತುಪ್ಪ ಆದರೂ ಹಾಕ್ಕೋಬೋದು, ಇಲ್ಲ ಬರೀ ಎಣ್ಣೆ ಆದರೂ ಹಾಕ್ಕೋಬೋದು ರೀ. ನಾ 1 ಸ್ಪೂನ ಎಣ್ಣೆ ಹಾಕ್ಕೋತೀನಿ ನೋಡಿರಿ. 1 ಸ್ಪೂನ ತುಪ್ಪ ಹಾಕ್ಕೋತೀನಿ ರೀ. ಇದು ಬಿಸಿ ಆಗಲ್ಲ ರೀ. ಈಗ ಇದು ಎಣ್ಣೆ ಕಾಯ್ದೈತಿ. ಈಗ ಇದಕ್ಕೆ ಸಾಸಿವೆ ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ನೋಡಿರಿ. ನಾನು 2 ಹಸಿಮೆಣ್ಸಿಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದೆ, ಅವು ಹಾಕ್ಕೋತೀನಿ. 4 ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೆ, ಅವು ಹಾಕ್ಕೋತೀನಿ. ಸ್ವಲ್ಪ ಕರಿಬೇವು ಹಾಕ್ಕೋತೀನಿ. ಶುಂಠಿ ತುರಿದು ಇಟ್ಕೊಂಡಿದ್ದೆ ನಾನು, ಅದು ಹಾಕ್ಕೋತೀನಿ. 2 ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡಿದ್ದೆ, ಅವು ಹಾಕ್ಕೋತೀನಿ. ನೀವು ಅಷ್ಟೇ ಇಷ್ಟೇ ಅಂತೇನಿಲ್ಲ, ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನೀವು ಒಂದೇ ಸತಿ ಕುಕ್ಕರಲ್ಲೇ ಒಗ್ಗರಣೆ ಮಾಡಿ ಆದರೂ ಮಾಡ್ಕೋಬೋದು, ಇಲ್ಲ ಹಿಂಗಾದರೂ ಮಾಡ್ಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಇದು ಚಲೋ ಹೊತ್ತಿಗೆ ಫ್ರೈ ಆಗ್ಬೇಕು ರೀ. ಉಳ್ಳಾಗಡ್ಡಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೋಬೇಕು. ದಿನ ಒಂದು ನಮಗೆ ವೆರೈಟಿ ಲಂಚ್ ಬಾಕ್ಸಿಗೆ ತಿಂಡಿಗೆ ಮಾಡಿರ್ತೀವಿ ರೀ. ಈಗ ಇದು ಬೇಗನೆ ಏನು ಮಾಡೋದಪ್ಪ ಅಂತಂದಾಗ, ಯಾವುದೂ ತರಕಾರಿ ಇಲ್ಲ ಏನಪ್ಪ ಮಾಡೋದು ಅಂದಾಗ ಬೇಳೆ ಅಕ್ಕಿ ಹತ್ರ ಮನೇಲಿ ಇದ್ದೇ ಇರ್ತಾವೆ ರೀ. ಇದು ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಇವೆಲ್ಲ ಫ್ರೈ ಆಗ್ಯಾವ್ರಿ. ನಾವು 1-2 ಟೊಮೆಟೊ ಸಣ್ಣ ಕಟ್ ಮಾಡ್ಕೊಂಡಿ ಅವನ್ನ ಹಾಕ್ಕೋತೀನಿ ನೋಡಿರಿ. ಇವು ಟೊಮೆಟೊನ ಸ್ವಲ್ಪ ಫ್ರೈ ಆಗ್ಬೇಕು ರೀ. ಟೊಮೆಟೊ ಬೇಗ ಮೆತ್ತಗಾಗ್ಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರೀ. ಇಲ್ಲೊಂಚೂರು ಉಪ್ಪು ಹಾಕ್ಕೋತೀನಿ ನೋಡಿರಿ. ನಾವಲ್ಲಿ ಅನ್ನಕ್ಕೂ ಹಾಕಿವ್ರಿ, ಹಾಗಾಗಿ ಇಲ್ಲಿ ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತಿ ರೀ. ನಾನೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿರಿ. ನಾವಲ್ಲಿ ಬೇಳೆ ಅಕ್ಕಿ ಬೇಸಾಗೋ ಅರಿಶಿನ ಪುಡಿ ಹಾಕ್ಕೊಂಡಿವ್ರಿ, ಇಲ್ಲೊಂದು ಸ್ವಲ್ಪ ಹಾಕ್ಕೋತೀನಿ ನೋಡಿ. ಇದೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊತೀನಿ. ನಾನು 1 ಸ್ಪೂನ್ ಖಾರದ ಪುಡಿ ಹಾಕ್ಕೋತೀನಿ. ನೀವು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ನಾವು ಮೆಣಸಿನ್ಕಾಯಿನೂ ಹಾಕಿರ್ತೀವಿ, ಹಸಿಮೆಣ್ಸಿನ್ಕಾಯಿ, ನೀವು ನೋಡ್ಕೊಂಡು ಖಾರ ಪುಡಿ ಹಾಕ್ಕೊಳ್ರಿ. ಇದನ್ನೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊತೀನಿ. ನೀವು ಬರೀ ಖಾರದ ಪುಡಿ ಅಷ್ಟೇ ಹಾಕ್ಕೊಂಡ್ರು ನಡಿತೈತಿ, ಇಲ್ಲ ಸ್ವಲ್ಪ ಮಸಾಲೆ ಇರಲಂದ್ರೆ ಗರಂ ಮಸಾಲೆ ಖಾರ ಯಾವುದಾದ್ರೂ ಹಾಕ್ಕೋಬೋದು ರೀ. ನಾವು ಒಂದು ಅರ್ಧ ಸ್ಪೂನಷ್ಟು ಮಸಾಲೆ ಖಾರ ಹಾಕ್ಕೋತೀನಿ ನೋಡಿ. ಇದು ಆಪ್ಷನಲ್ ರೀ. ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಮಸಾಲೆ ಏನು ಬೇಡಪ್ಪ, ಸಿಂಪಲ್ ಆಗಿರಲಿ ಅಂದ್ರೆ ಹಂಗೆ ಮಾಡ್ಕೊರಿ. ಖಾರದ ಪುಡಿ ಸಾಕು. ಇಲ್ಲ ಸ್ವಲ್ಪ ಘಮ ಇರಲಿ ಮಸಾಲೆದಂದ್ರೆ ಒಂದು ಅರ್ಧ ಸ್ಪೂನ್ ಮಾತ್ರ ಮಸಾಲೆ ಹಾಕೋರಿ. ಇದೆಲ್ಲ ಫ್ರೈ ಆಗೈತೆ ರೀ. ನಾವು 1 ಕಟ್ಟ ಪಾಲಕ್ ಸೊಪ್ಪು ತೊಗೊಂಡಿನಿ ರೀ. ಇದು ಚಲೋತ್ನೆ ತೊಳೆದು ಕಟ್ ಮಾಡಿ ಇಟ್ಕೊಂಡ್ರಿ, ಅದು ಹಾಕ್ಕೋತೀನಿ ರೀ.
ನೀವು ಪಾಲಕ್ ಸೊಪ್ಪಿದ್ರೆ ಪಾಲಕ್ ಸೊಪ್ಪಿನ ಕಿಚಡಿ ಮಾಡ್ಕೊರಿ, ಪಾಲಕ್ ಸೊಪ್ಪಿಲ್ಲ ಅಂದ್ರೆ ಬರೀ ದಾಲ್ ಕಿಚಡಿ ಮಾಡ್ಕೊರಿ. ಇದು ಪಾಲಕ್ ಸೊಪ್ಪಿನ ದಾಲ್ ಕಿಚಡಿ ರೀ. ಇದು ಸೊಪ್ಪ ಬೇಯಬೇಕು ರೀ. ಇದು ಬೇಗನೆ ಬೇಯ್ದು ರೀ ಸೊಪ್ಪ. ನಾವು ಒಂದು ಕಟ್ ಪೂರ ಸೊಪ್ಪು ಹಾಕಿನಿ. ಇದು ಹಾಕಿದಾಗ ಇಷ್ಟು ಕಾಣಕತ್ತೈತಿ. ಈ ಕರಿಗೆ ಸ್ವಲ್ಪ ಆಗ್ತೈತಿ ನೋಡಿರಿ. ನಾವು ಒಂದು ಕಟ್ ಪೂರ್ತಿ ಸೊಪ್ಪು ಹಾಕ್ಕೊಂಡಿನಿ ಅಂತ ಹೇಳಿದ್ನಲ್ರಿ. ನೋಡಿ ಕರಿಗೆ ಇಟ್ಟಾಯ್ತು ನೋಡಿರಿ. ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿರಿ. ನೀವು ಒಂದೇ ಸಲ ಕುಕ್ಕರಲ್ಲಿ ಒಗ್ಗರಣೆ ಮಾಡಿ ಅಕ್ಕಿ ಬೇಳೆ ಎಲ್ಲ ಹಾಕಿ ಬೇಯಿಸ್ಕೊಬೋದು, ಇಲ್ಲ ಈ ರೀತಿ ಆದರೂ ಮಾಡ್ಕೊಬೋದು ರೀ. ನಾನು ನಿಮ್ಗೆ ಸಪ್ರೇಟಾಗಿ ಒಗ್ಗರಣೆ ಮಾಡಿ ತೋರ್ಸಾಕತ್ತೇನೆ ರೀ. ಒಗ್ಗರಣೆ ಎಲ್ಲ ರೆಡಿ ಆಗೈತಿ. ನಾನು ಅಕ್ಕಿ ಬೇಳೆ ಏನು ಬೇಯಿಸ್ಕೊಂಡಿನಲ್ರಿ ಅದು ಹಾಕ್ಕೊತೀನಿ ನೋಡಿರಿ. ನೀವು ಕುಕ್ಕರಿಗೆರೆ ಹಾಕ್ಕೊಬೋದು ಒಗ್ಗರಣೆ, ಇಲ್ಲ ಈ ಪಾತ್ರೆಗೆರೆ ಹಾಕ್ಕೊಬೋದು. ನನಗೆ ಪಾತ್ರೆಗೆ ಹಾಕ್ಕೊತೀನಿ ನೋಡಿರಿ. ಅಕ್ಕಿ ಬೇಳೆ ಬೇಯಿಸಿರೋದು ಹಾಕ್ಕೊತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬೆಂದೈತಿ. ಈಗ ಇದಕ್ಕೆ ನೋಡ್ಕೊಂಡು ನೀರು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೋಬೇಕಾಗ್ತದೆ. ನೀವು ಕುಕ್ಕರಿಗೆ ನೀರು ಹಾಕಿ ಆದರೂ ಹಾಕೋರಿ, ಇಲ್ಲ ಡೈರೆಕ್ಟ್ ಇಲ್ಲೇ ಆದರೂ ಹಾಕೋರಿ. ಒಂದು 2 ಗ್ಲಾಸ್ನಷ್ಟು ನೀರು ಹಾಕ್ಕೋಬೇಕಾಗ್ತದೆ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ದಾಲ್ ಕಿಚಡಿ ಅಂದ್ರೆ ಸ್ವಲ್ಪ ತೆಳ್ಳಗನೇ ಇರ್ತೈತೆ ರೀ ಇದು. ಈಗ ನೋಡಿರಿ ನಾನು ಮತ್ತೆ 2 ಗ್ಲಾಸ್ ನೀರು ಹಾಕ್ಕೊಂಡಿನಿ. ಈ ಹದ ಆಗೈತೆ ನೋಡಿರಿ. ಇದೊಂದು 2 ನಿಮಿಷ ಬೇಯಬೇಕು ರೀ. ನಿಮ್ಗೆ ಗ್ರೀನ್ ಕಲರ್ ಬೇಕಂದ್ರೆ ಪಾಲಕ್ ಸೊಪ್ಪು ರುಬ್ಬಿ ಹಾಕೋರಿ, ಕಲರ್ ಗ್ರೀನಾಗಿ ಬರ್ತದೆ ದಾಲ್ ಕಿಚಡಿದು. ಇಲ್ಲ ಹಿಂಗೆ ನಡೀತೈತೆ ಅಂದ್ರೆ ಹಿಂಗೆ ಒಗ್ಗರಣೆಲಿ ಹಾಕ್ಕೋಬೋದು ರೀ. ನಾನೀಗ ಒಗ್ಗರಣೆಗೆ ಹಾಕ್ಕೊಂಡೇನಿ ನೋಡಿರಿ. ನೀವು ಅಕ್ಕಿ ಬೇಳೆ ಬೇಯಿಸುವಾಗ 1 ಕಪ್ಪಿಗೆ 3 ಕಪ್ ನೀರು ಹಾಕ್ಕೊಂಡು ಬೇಯಿಸ್ಕೊಡ್ರಿ. ಒಗ್ಗರಣೆ ಮಾಡಾಗ ಒಂದು 4 ಕಪ್ ನೀರು ಜಾಸ್ತಿ ಹಾಕ್ಕೋಬೇಕಾಗ್ತದೆ ರೀ. ಯಾಕಂದ್ರೆ ಮೆತ್ತಗೆ ಬೆಂದು ಬಿಟ್ಟಿರ್ತೈತೆ ರೀ ಅಕ್ಕಿ ಬೇಳೆ ಎಲ್ಲ. ಈಗ ಇಲ್ಲಿ ಒಗ್ಗರಣೆಗ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡು ನೀವು ನೀರು ಹಾಕ್ಕೋಬೋದು ರೀ. ಇದು ಒಂದು ಉಗಿ ಕುದಿಲ್ಲ ರೀ. ಈಗ ನೋಡಿರಿ ನಾನು ಒಂದು 2 ನಿಮಿಷ ಬೇಯಿಸ್ಕೊಂಡಿನಿ. ನಾನು ಈ ರೀತಿ ಅಳಕ ಮಾಡ್ಕೊಂಡಿನಿ. ನಿಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ಅಳಕ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಇದು ಪಾಲಕ್ ದಾಲ್ ಕಿಚಡಿ ರೀ. ನಾ ಹೇಳ್ದಂಗೆ ನಿಮಗೆ ಗ್ರೀನ್ ಕಲರ್ ಬೇಕಂದ್ರೆ ಪಾಲಕ್ ರುಬ್ಬಿ ಹಾಕೋರಿ, ಇಲ್ಲ ಈ ರೀತಿ ಯೆಲ್ಲೋ ಕಲರ್ ಬೇಕಂದ್ರೆ ಪಾಲಕ್ ಒಗ್ಗರಣೆಗೆ ಹಾಕೋರಿ. ಇದು ಪಾಲಕ್ ದಾಲ್ ಕಿಚಡಿ ರೆಡಿ ಆಯ್ತು. ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕಟ್ಬೋದು, ಬೆಳಗಿನ ತಿಂಡಿಗೂ ಮಾಡ್ಕೋಬೋದು, ಇಲ್ಲ ರಾತ್ರಿ ಊಟಕ್ಕೂ ಮಾಡ್ಕೋಬೋದು ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋರಿ. ಈ ರೀತಿ ಸೊಪ್ಪು ಕಾಣ್ತಾ ಇದ್ರೆ ತಿನ್ನಕ್ಕೆ ಚಲೋ ಅನ್ನಿಸ್ತೈತಿ ಅಂತ ಹೇಳಿ ನಾನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ರೀ. ಹಂಗೆ ಸೊಪ್ಪು ಒಗ್ಗರಣೆ ಹಾಕ್ಕೊಂಡಿನಿ. ಈಗ ಇದಕ್ಕೆ ಮೇಲೆ ಕೊತ್ತಂಬರಿ ಹಾಕ್ಕೋತೀನಿ ನೋಡಿರಿ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಪಾಲಕ್ ದಾಲ್ ಕಿಚಡಿ ರೆಡಿ ಆಯ್ತು ರೀ. ನೋಡಿರಿ ಎಷ್ಟು ಮಸ್ತಾಗಿ ಕಾಣಕತ್ತೈತಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನಾನು ಸರ್ವ್ ಮಾಡ್ತೀನಿ ನೋಡಿರಿ. ಈಗ ನಾನು ಪಾಲಕ್ ದಾಲ್ ಕಿಚಡಿ ಏನು ಮಾಡ್ಕೊಂಡಿಲ್ಲ ರೀ ಅದು ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಈ ಹದ ಮಾಡ್ಕೊಂಡಿನಿ. ನಿಮ್ಗೆ ಇನ್ನೂ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ಮೆತ್ತಗೆ ಮಾಡ್ಕೊರಿ, ಇಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊರಿ. ನಾನು ಈ ಹದದಲ್ಲಿ ಮಾಡ್ಕೊಂಡೆ ನೋಡಿರಿ. ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಅಳಕೂ ಇಲ್ಲ. ಈ ರೀತಿ ಪಾಲಕ್ ಸೊಪ್ಪು ಹಾಕಿ ಪಾಲಕ್ ದಾಲ್ ಕಿಚಡಿ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಬೆಳಗಿನ ನಾಷ್ಟಕ್ಕಾದರೂ ಆಗಲಿ, ಲಂಚ್ ಬಾಕ್ಸಿಗಾದರೂ ಆಗಲಿ, ಇಲ್ಲ ರಾತ್ರಿ ಊಟಕ್ಕಾದರೂ ಆಗಲಿ ನಾನು ಪಾಲಕ್ ಸೊಪ್ಪಿನ ದಾಲ್ ಕಿಚಡಿ ಮಾಡೀನಿ. ಈ ಪಾಲಕ್ ಸೊಪ್ಪಿನ ದಾಲ್ ಕಿಚಡಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.